ಸಾರ್ವಜನಿಕರ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳ್ಳತನ ಹೆಚ್ಚಾಗ್ತಾ ಇರೋ ಒಂದು ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದೆ. ಕಳೆದುಕೊಂಡವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಒಂದು CEIR ಪೋರ್ಟಲ್ ಅಂತ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಒಂದು ಆ್ಯಪ್ ಇದೆ. ಅದಕ್ಕೆ ತಾವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಕಳೆದು ಹೋದ ಮೊಬೈಲ್ನ ಡೀಟೇಲ್ಸ್ ಹಾಕಿದರೆ ಪತ್ತೆ ಆಗುತ್ತೆ. ಯಾದಗಿರಿ ಜಿಲ್ಲೆಯಾದ್ಯಂತ ಇಲ್ಲಿವರೆಗೂ 150 ಈ ರೀತಿಯ ಮೊಬೈಲ್ಗಳು ಕಳ್ಳತನ ಆಗಿರೋದು CEIR ಪೋರ್ಟಲ್ಲಿ ಅಪ್ಲೋಡ್ ಆಗಿದೆ. ಒಂದೊಂದೇ ಪತ್ತೆ ಆಗ್ತಾಯಿದೆ. ಇದರ ಒಂದು ಉಪಯೋಗ ಏನಂದರೆ, CEIR ಪೋರ್ಟಲಲ್ಲಿ ನೀವು ಲಾಗಿನ್ ಆದರೆ ನಿಮ್ಮ ಮೊಬೈಲು ತಾನೇ ಬ್ಲಾಕ್ ಆಗುತ್ತೆ. ನಿಮ್ಮ ಮೊಬೈಲ್ ಯಾವುದೇ ಕಳ್ಳರ ಕೈಗೂ ಸಿಕ್ಕರೂ ಕೂಡ ಯಾವ ಸಿಮ್ ಹಾಕ್ಕೊಂಡ್ರೂ ಅದು ವರ್ಕ್ ಆಗೋಲ್ಲ. ಅಕಸ್ಮಾತ್ ಅಪ್ಪಿತಪ್ಪಿ ಅವರು ಸಿಮ್ ಹಾಕ್ಕೊಂಡ್ರೆ ಇಮಿಡಿಯೇಟಾಗಿ ನಮಗೆ ಮೆಸೇಜ್ ಬರುತ್ತೆ. IMEI ನಂಬರ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ CEIR ಪೋರ್ಟಲನ್ನು ಉಪಯೋಗಿಸಿ ನಿಮ್ಮ ಕಳೆದು ಹೋದ ಮೊಬೈಲನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇತ್ತೀಚೆಗೆ 24ನೇ ತಾರೀಕು ಫೆಬ್ರವರಿಯಲ್ಲಿ ಶಶಿಕಾಂತ್ ಶಾಪುರ ಇವರು ತಮ್ಮ ಮೊಬೈಲ್ ಕಳ್ಕೊಂಡಿದ್ದರು. ಅವರು ಶಾಪುರ ಠಾಣೆಗೆ ಹೋಗಿ CEIR ಪೋರ್ಟಲಲ್ಲಿ ನೋಂದಣಿ ಮಾಡಿಸಿದ್ದಾರೆ. ಅದು ಕಳೆದು ಹೋಗಿ ಕೆಲವೇ ದಿನಗಳಲ್ಲಿ, ಅಂದರೆ 15 ದಿವಸಗಳಲ್ಲಿ ಸಿಕ್ಕಿದೆ. ಈ ದಿವಸ ಅವರಿಗೆ ಮೊಬೈಲನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಎಲ್ಲರೂ ಪೊಲೀಸ್ ಠಾಣೆಗೆ ಹೋಗಿ CEIR ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಬೇಕಾಗಿಲ್ಲ. ಆನ್ಲೈನಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು. ದಯವಿಟ್ಟು ಈ CEIR ಪೋರ್ಟಲನ್ನು ಹೆಚ್ಚಾಗಿ ಉಪಯೋಗಿಸಿ ಮತ್ತು ಕಳೆದು ಹೋದ ಮೊಬೈಲನ್ನು ಸುಲಭವಾಗಿ ಪಡೆದುಕೊಳ್ಳಿ. ಧನ್ಯವಾದ.